ಶಹಬಾಸ್. ಇಷ್ಟು ಲಕ್ಷ್ಯ ಬೇಕು, ಇಷ್ಟು ಯೋಚನೆ ಬೇಕು. ಸುಮ್ಮನೆ ಪೀಠದಲ್ಲಿ ಕುಳಿತುಕೊಂಡ್ರೆ ಆಗ್ಲಿಲ್ಲ. ಅದರಲ್ಲಿಯೂ ನಿನ್ನ ಪೀಠ ಯಾವುದು? ಯಾವುದೋ ಒಂದು ಸಣ್ಣ ರಾಜ್ಯದ ಪೀಠ ಅಲ್ಲ, ರಾಜ್ಯಕ್ಕೆ ನೀನು ಮಡೆಯ ಅಲ್ಲ. ನಿನ್ನ ಸ್ಥಾನ ಕೇಂದ್ರ ಸ್ಥಾನ. ಕೇಂದ್ರ ಸ್ಥಾನ, ಕೇಂದ್ರ ಸ್ಥಾನದಲ್ಲಿದ್ದವರು ನಿರಂತರವಾಗಿ ಎಲ್ಲ ಪ್ರಜೆಗಳ, ಎಲ್ಲ ಲೋಕಗಳ ಹಿತವನ್ನು ಬಯಸುವಂತವರಾಗಿರ್ಬೇಕು. ಬಹಳ ಸಂತೋಷ. ಎಲ್ಲಿ ಮಾಡಬೇಕು? ತ್ರಿವೇಣಿ ಸಂಗಮದಲ್ಲಿ. 3 ನದಿಗಳು ಸೇರುವಂತಹ ಪವಿತ್ರವಾಗಿರುವಂತಹ ಪುಣ್ಯತಮವಾಗಿರುವಂತಹ ಪ್ರದೇಶ ಅದು ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮದಲ್ಲಿ ತ್ರಿಲೋಕಾಧಿಪತಿ ಆಗಿರುವಂತಹ ದೇವೇಂದ್ರ ಮಾಡಿಸುವಂತಹ ಜ್ಞಾನ ಸತ್ರಕ್ಕೆ ಈ ತ್ರಿನೇತ್ರ ಬರಬೇಕು. ಹೌದು ಸ್ವಾಮಿ. ಎಲ್ಲ 3 ಅಂತಾಗ್ತಾ ಇದೆ. ತ್ರಿವೇಣಿ, ತ್ರಿಲೋಕದ ದೀಪ, ತ್ರಿನೇತ್ರ. ತ್ರಿನೇತ್ರ. ಸರಿ, ಕೇವಲ ನಿನ್ನೊಬ್ಬನ ಅಪೇಕ್ಷೆ ಅಲ್ಲ. ಇಲ್ಲಿಗೆ ನೀನು ಬರುವಾಗ ಆ ವಿಷಯದ ಕುರಿತಾಗಿ ಖಂಡನೆ ಮಂಡನೆಗಳನ್ನು ಮಾಡಿ, ಸಮಾಲೋಚನೆಯನ್ನು ಮಾಡಿ, ಇದಕ್ಕೆ ಜ್ಞಾನೇಶ್ವರನೇ ಸೂಕ್ತ ಎಂಬ ನಿಲುಮೆಗೋ ನಿರ್ಧಾರಕ್ಕೂ ಬಂದು ಕೈಲಾಸಕ್ಕೆ ಬಂದಿದ್ದೀಯಾ? ಹೌದು ಸ್ವಾಮಿ. ನಿನ್ನ ಅಪೇಕ್ಷೆಯಂತೆ ಸಂತೋಷದಿಂದ ಜ್ಞಾನ ಸತ್ರದ ಅಧ್ಯಕ್ಷ ಸ್ಥಾನವನ್ನು ನಾನು ಒಪ್ಪಿಕೊಳ್ತೇನೆ, ಈಡೇರಿಸಿಕೊಡ್ತೇನೆ ಸಭೆಯಲ್ಲಿ. ಧನ್ಯವಾದ ಸ್ವಾಮಿ. ತೆರಳಬಹುದಲ್ಲವೇ? ಸಂಗಮಕ್ಕೆ ಬಂದಿದ್ದೇವೆ. ಮನು ಮುನಿಗಳೆಲ್ಲರೂ ಸೇರಿದ್ದಾರೆ, ಮಹಾಜ್ಞಾನಿಗಳೆಲ್ಲರೂ ಸೇರಿದ್ದಾರೆ. ಜ್ಞಾನದ ಕುರಿತಾಗಿ ಅಲ್ಲಿ ಯೋಚಿಸುವಂತಹದ್ದು. ಈ ಸಭೆಗೆ ಜ್ಞಾನಿಗಳು ಬೇಕು, ಅಜ್ಞಾನಿಗಳು ಬೇಡ. ಅಜ್ಞಾನಿಗಳ ಅಜ್ಞಾನವನ್ನು ದೂರ ಮಾಡುವಂತಹ ಆ ಬೆಳಕು ಯಾವುದು ಅದನ್ನು ಕಂಡು ಹಿಡಿಯುವುದಕ್ಕಾಗಿ ಆ ಕುರಿತಾಗಿ ಯೋಚಿಸುವುದಕ್ಕೆ ಸೇರಿದಂತಹ ಸಭೆ ಇದು. ಮನು ಮುನಿಗಳೆಲ್ಲರೂ ಸೇರಿದ್ದಾರೆ. ಹಾಗಾದ್ರೆ ಈ ಮಹಾಸಭೆಯಲ್ಲಿ ಚರ್ಚಿಸತಕ್ಕಂತಹ ವಿಷಯ ಯಾವುದು? ಧರ್ಮದ ಕುರಿತಾದ ಚರ್ಚೆ ಆಗಬೇಕು. ಹೌದು ಸ್ವಾಮಿ. ಧರ್ಮ ಎಂದರೆ ಏನು? ಪ್ರಧಾನವಾಗಿ ಲೋಕದಲ್ಲಿ ಹಲವರನ್ನು ಕಾಡುತ್ತಿರುವಂತಹ ಪ್ರಶ್ನೆ ಅದು. ಯಾವುದು ಧರ್ಮ, ಯಾವುದು ಧರ್ಮ, ಯಾವುದು ಧರ್ಮ ಎಂದು ಯೋಚನೆ ಮಾಡು ದೇವೇಂದ್ರ. ಧರ್ಮದ ಕುರಿತಾದಂತಹ ವ್ಯಾಖ್ಯಾನಗಳು ಅನೇಕ ನಡೆದು ಹೋಗಿವೆ ಈಗಾಗಲೇ. ಕೆಲವರು ಕೆಲವು ರೀತಿಯ ಅಭಿಪ್ರಾಯವನ್ನು ಪಟ್ಟಿದ್ದಾರೆ, ಕೆಲವರು ಹಲವು ರೀತಿಯ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ, ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಸುಲಭವಾಗಿ ಒಪ್ಪಿಕೊಳ್ಳಬಹುದಾಗಿರುವಂತಹ ಒಳ್ಳೆಯ ವ್ಯಾಖ್ಯಾನ ಯಾವುದು ಯಾವುದು ಅದನ್ನು ಹುಡುಕಬೇಕು. ಧರ್ಮ ಎಂದ್ರೆ ಏನು? ಬಹಳ ಸುಲಭದಲ್ಲಿ ಹೇಳ್ತೇನೆ. ಬೀಳುವವನನ್ನು, ಬೀಳುತ್ತಿರುವವನನ್ನು, ಬಿದ್ದವನನ್ನು ಹಿಡಿದು ಎತ್ತಿ ಉತ್ತರಿಸಬೇಕಾದದ್ದೇ ಧರ್ಮ. ಧರಿಸುವುದಕ್ಕೆ ಯೋಗ್ಯವಾದದ್ದೇ ಧರ್ಮ. ಮತ್ತು ಸ್ಪಷ್ಟ ಹೇಳದ ಒಬ್ಬ ಮಹಾಜ್ಞಾನಿ ಒಳ್ಳೆಯ ವ್ಯಾಖ್ಯಾನವನ್ನು ಮಾಡಿದ್ದಾನೆ. ಯಾರು ನಮಗೆ ಏನನ್ನು ಮಾಡಬಾರದು ಎಂದು ನಾವು ಭಾವಿಸುತ್ತೇವೋ ಅದನ್ನು ನಾವು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ಧರ್ಮ. ಎಷ್ಟು ಸುಲಭ ನೋಡು. ಯಾರಾದ್ರೂ ಬಂದು ನಮ್ಮನ್ನು ಹೊಡೆಯಬೇಕು ಅಂತ ನಾವು ಬಯಸ್ತೇವೋ, ನಮ್ಮ ವಸ್ತುವನ್ನು ಕದ್ದೊಯ್ಯಬೇಕು ಅಂತ ಬಯಸ್ತೇವೋ, ಕೊಲೆ ಮಾಡಬೇಕು ಅಂತ ಬಯಸ್ತೇವೋ,
ಯಾವುದನ್ನು ನಾವು ಬಯಸುವುದಿಲ್ಲ, ಅದನ್ನು ನಾವು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ಧರ್ಮ. ಸುಲಭವಾಗಿರುವಂತಹದ್ದು ಇದು. ಮತ್ತು ಸ್ಪಷ್ಟವಾಗಿ ಹೇಳ್ತೇನೆ, ನಾವು ಬದುಕುವುದರ ಜೊತೆಗೆ ಇನ್ನೊಬ್ಬರನ್ನು ಬದುಕಿಸುವುದು ಧರ್ಮ. ಈಗ ಮತ್ತು ಸಮಸ್ಯೆ ಕಾಡ್ತದೆ. ಲೋಕದಲ್ಲಿ ಕೀಟವನ್ನು ತಿಂದು ಕಪ್ಪೆ ಬದುಕುತ್ತದೆ, ಕಪ್ಪೆಯನ್ನು ತಿಂದು ಹಾವು ಬದುಕುತ್ತದೆ, ಹಾವನ್ನು ತಿಂದು ಹೊತ್ತು ಬದುಕುತ್ತದೆ, ಹದ್ದನ್ನು ತಿಂದು ಬೇಟೆಗಾರ ಬದುಕುತ್ತಾನೆ. ಹಾಗಾದ್ರೆ ಇನ್ನೊಬ್ಬರ ಸಾವಿನ ಸಮಾಧಿಯ ಮೇಲೆ ಸಿದ್ಧವಾಗಿರುವಂತಹ ಸೌಧದಲ್ಲಿ ವಾಸಿಸುವುದು, ಬದುಕುವುದು ಅದೇ ಧರ್ಮವ? ಈ ಕುರಿತಾದಂತಹ ಚರ್ಚೆ ಸಭೆಯಲ್ಲಿ ನಡೆಯಲಿ, ಅಂತಿಮದಲ್ಲಿ ತೀರ್ಮಾನವನ್ನು ನಾವು ಕೊಡುತ್ತೇವೆ. ನಡೆಯಲಿ ಚರ್ಚೆ. ಸುಮನಸ, ಓಹೋ, ನೀವು ಬಂದಿದ್ದೀರಿ. ಬಹಳ ಸಂತೋಷ, ಬಹಳ ಸಂತೋಷ. ಅಲ್ಲಿಯೇ ಕುಳಿತುಕೊಳ್ಳಿ, ಅಲ್ಲಿಯೇ ಕುಳಿತುಕೊಳ್ಳಿ. ಮತ್ತು ಪಕ್ಕದಲ್ಲಿದ್ದವ್ರ ಹತ್ರ ಕೇಳುವುದು ಯಾಕಪ್ಪ, ಬಂದವರು ಯಾರು ಅಂತ? ದಕ್ಷ ಬ್ರಹ್ಮ. ಮತ್ತೆ ಗೊತ್ತಾದ ಮೇಲೆ ಹೇಳುವುದು ಯಾಕೆ? ಕುಳಿತುಕೊಂಡ್ರೆ ಆಗುವುದಿಲ್ವಾ? ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಏ ಉದರಾವೆ ಒಟ್ಟು ಎದ್ದು ಬಿಟ್ಟ. ಏನು ಎದ್ದೇ ನಮಸ್ಕರಿಸಬೇಕು ಅಂತಿಲ್ಲ, ಅಲ್ಲಿಂದಲೇ ನಮಸ್ಕಾರ ಮಾಡಿದ್ರೆ ಸಾಕು.
ಆಗಿರುವಂತಹ ಯಮುನೆ, ಗುಪ್ತಗಾಮಿನಿಯಾಗಿರುವಂತಹ ಸರಸ್ವತಿ, ಈ ಮೂರು ನದಿಗಳ ಕೂಡಿಗೆಯ ತಡಿ ಇದು. ಇಂತಹ ಪ್ರದೇಶದಲ್ಲಿ ಮರೀಚಿ ಬ್ರಹ್ಮನ ಸಂಕಲ್ಪ ಮಾಡಬೇಕು ಜ್ಞಾನ ಸತ್ರವನ್ನ ಎನ್ನುವುದಾಗಿ. ಹಾಗಾಗಿ ಮನುಗಳು, ಮುನಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು, ಯಕ್ಷರು, ಗಿನ್ನರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು ಅದೆಷ್ಟೋ ಮಂದಿ ಬಂದು ಸೇರಿದ್ದಾರೆ. ಇಂತಹ ಸಭೆಗೆ ದಕ್ಷ ಬ್ರಹ್ಮನ ಆಗಮನಾದ ಮರುಗಳಿಗೆ ಅಲ್ಲಿ ಎಲ್ಲರೂ ಎದ್ದು ನಿಂತು ಗೌರವಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಅವರ ಆದರವನ್ನ, ಗೌರವವನ್ನ ಸ್ವೀಕರಿಸಿದಂತ ನಾನು ಸಭೆಯಲ್ಲಿಯೇ ಮುಂದುವರಿಯುತ್ತಿರುವಂತಹ ವೇಳೆ ಈ ಸಭೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದಂತ ಈಶ ಹೇಳುವುದಕ್ಕೆ ಮುಂದಾಗಲಿಲ್ಲ, ನನ್ನನ್ನ ಗೌರವಿಸುವುದಕ್ಕೆ ಮುಂದಾಗಲಿಲ್ಲ. ಯಾಕೆ ಹೇಗೆ ಅರ್ಥವಾಗುತ್ತಾ ಇದೆ ನಮಗೆ. ತಾನು ಈಶ, ತಾನು ಸರ್ವೇಶ, ತಾನು ಜಗದೀಶ ಎನ್ನುವಂತ ಅಹಂಕಾರ ಇವನು ನೆತ್ತಿಗಳರಿದೆ ಎನ್ನುವಂತಹದ್ದು ಸ್ಪಷ್ಟ. ಯಾಕೆಂದ್ರೆ ರಟ್ಟೆ ಹಿಡಿದು ಕೇಳಿದ್ರೆ ಉತ್ತರ ಉಂಟು ಇವನಲ್ಲಿ. ಇವ ಯಾವುದಕ್ಕೆ ಈಶ ಅಂತ ಬೇಕಲ್ಲ. ದೇವತೆಗಳಿಗೆಲ್ಲರಿಗೂ ಈಶ ದೇವೇಶ, ಹಾಗೆ ಮನುಜರಿಗೆಲ್ಲರಿಗೂ ಈಶ ಮನುಜೇಶ, ಧನುಜರಿಗೆಲ್ಲರಿಗೂ ಈಶ ಧನುಜೇಶ, ಹಾಗೆ ನಾಗಗಳಿಗೂ ಈಶ ನಾಗೇಶ, ಮಂಗಗಳಿಗೂ ಈಶ ಮಂಗೇಶ. ಅದು ಮುಖ್ಯವಾ? ಏನಾಗಿದ್ರೆ ಈಶ ಅಂದ್ರೆ ಈಶತ್ವ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಒಡೆಯ ಎನ್ನುವಂತಹದ್ದು. ಇವ ಯಾವುದಕ್ಕೆ ಒಡೆಯ? ಯಾಕೆಂದ್ರೆ ನಾವು ಕೇಳಿದ ಹಾಗೆ ಏಕಾದಶ ರುದ್ರರಿದ್ದಾರೆ, ಅವರಲ್ಲಿ ಇವ ಒಬ್ಬನೇ ವಿನಃ ಇವನೇ ಒಬ್ಬನಲ್ಲ. ಹೀಗಿದ್ದು ಸಹ ತಾನು ಜಗದೀಶ, ತಾನು ಸರ್ವೇಶ ಎನ್ನುವಂತ ಪಿತ್ತ ಇವನ ನೆತ್ತಿಗಡರಿದೆ ಎನ್ನುವಂತಹದ್ದು ಸ್ಪಷ್ಟವಾಗುತ್ತಾ ಇದೆ. ಅದಲ್ಲ ಅಂತಾದ್ರೆ ನಮ್ಮ ಬಗ್ಗೆ ಈ ರೀತಿಯ ತುಚ್ಛ ಭಾವ ಯಾಕೆ? ಅರ್ಥವಾಯಿತು. ನಾವು ನಮ್ಮಂತವರು ಸಭೆಯನ್ನ ಪ್ರವೇಶ ಮಾಡಿದ ವೇಳೆಯಲ್ಲಿ ಎದ್ದು ಬಂದೇ ಗೌರವಿಸಬೇಕು ಎನ್ನುವುದಾಗಿ ಎಣಿಸುವವರು ನಾವಲ್ಲವೇ ಅಲ್ಲ, ಬದಲಾಗಿ ಸಭೆಯನ್ನು ಪ್ರವೇಶ ಮಾಡಿದ ವೇಳೆಯಲ್ಲಿ ಎದ್ದು ಬಂದೇ ಗೌರವಿಸಬೇಕು ಅಂತ ಯೋಚಿಸುವವರು ನಾವಲ್ಲ. ಯಾಕೆ? ಏರಿರುವಂತಹದ್ದು ಅಧ್ಯಕ್ಷ ಪೀಠ. ಆ ಪೀಠ ಎಂತಹದ್ದು, ಅದರ ಯೋಗ್ಯತೆ ಎಂತಹದ್ದು ಎನ್ನುವುದು ಅರ್ಥವಾಗದೇ ಇರುವಂತಹ ಸಾಮಾನ್ಯರ ನಾವು ಅಲ್ಲವೇ ಅಲ್ಲ. ಹೀಗಿರುವಾಗ ಅಧ್ಯಕ್ಷ ಪೀಠ, ಅಧಿ ಅಕ್ಷ ಇತಿ ಅಧ್ಯಕ್ಷ. ಇಡೀ ಸಭೆಯ ಆಗು ಹೋಗಲಿಗಳೆಲ್ಲ ಯಾರು ಕಾರಣೀಕರ್ತರಾಗ್ತಾರೆ ಅಂತ ಕೇಳಿದ್ರೆ ಅಧ್ಯಕ್ಷ ಆಗ್ತಾನೆ. ಇಂಥ ಜ್ಞಾನ ಸತ್ರದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದವ ಇವ. ನಾವು ಬಂದಂತ ವೇಳೆಯಲ್ಲಿ ಏನು ಕಾಣಲಿಲ್ವ ಇವನಿಗೆ? ಕಾಣಲಿಲ್ವಾ? ಕಂಡೇ ಕಂಡಿದೆ.
ಯಾಕೆ ಒಂದು ಕಣ್ಣಿದ್ದವರೇ ಲೋಕವನ್ನು ನೋಡಬಹುದು, ಎರಡು ಕಣ್ಣಿದ್ದವರಂತೂ ಹೇಗೂ ನೋಡಬಹುದು. ಹೇಳಿ ಕೇಳಿ ಮೂರು ಕಣ್ಣು ಉಳ್ಳವ ಇವ ಹಣೆ ಮೇಲೆ ಒಂದು ಕಣ್ಣು ಉಂಟು. ಹೀಗಿರುವಾಗ ಮೂರು ಕಣ್ಣಿರುವಂತ ಇವನಿಗೂ ಗೋಚರಿಸಲಿಲ್ವೋ? ಗೊತ್ತಾಗಿದೆ ನಾವು ಬಂದದ್ದು, ಆದರೂ ಗೊತ್ತಾಗದೆ ಇದ್ದ ಹಾಗೆ ನಟಿಸುವುದಕ್ಕೆ ಮುಂದಾದವ ಇವ. ಹಾಗಾಗಿ ನಮ್ಮನ್ನ ಗೌರವಿಸುವುದಕ್ಕೆ ಮುಂದಾಗಲಿಲ್ಲ. ಬೇಡ ಬಿಡೆ, ಎದ್ದು ಬಂದೇ ಗೌರವಿಸಬೇಕು ಅಂತ ಬಯಸುವವರು ನಾವಲ್ಲ. ಯಾಕೆ ಕೆಲವರಿಗೆಲ್ಲ ಹಾಗಾಗಿರ್ತದೆ. ಅಪರೂಪಕ್ಕೆ ಪೀಠ ಸಿಕ್ಕಿತು ಅಂತಾದ್ರೆ, ಒಮ್ಮೆ ಪೀಠದಿಂದ ನಾವು ಎದ್ದೆವು ಅಂತಾದ್ರೆ ಮತ್ತೆ ಯಾರಾದ್ರೂ ಬಂದು ಕುಳಿತುಕೊಂಡ್ರೆ ಅನುಮಾನ ಇರ್ತದೆ. ಬಹುಶಃ ಇವನಿಗೂ ಹಾಗೆ. ಪಾಪ ಪೀಠ ಕೊಡುವವರೇ ಇಲ್ಲ, ಅಪರೂಪಕ್ಕೊಂದು ಪೀಠ ಸಿಕ್ಕಿತಾ ಇಲ್ವಾ, ಪೀಠದಲ್ಲೇ ಭದ್ರವಾಗಿ ಕುಳಿತುಕೊಳ್ಳಬೇಕು ಎನ್ನುವುದಾಗಿ ಯೋಚಿಸಿದವ ಇವ. ಅವು ಪೀಠ ಭದ್ರ ಆಗ್ಲಿ ಬಡ ಭದ್ರ ಆಗ್ಲಿ ನಮಗದು ಮುಖ್ಯ ಅಲ್ಲ. ನಮ್ಮನ್ನ ಗೌರವದಿಂದ ಕಂಡನಲ್ಲ, ಮಾತಾಡಿಸುವುದಕ್ಕೂ ಇವ ಮುಂದಾಗಲಿಲ್ಲ. ಏನಾಗಿದೆ ಇವನು ಬಸವ ಏನು ಇವನು ನಾಲಿಗೆ ಮೇಲೆ ಕಾಲಿಟ್ಟಿದ್ದಾನ ಬಿಟ್ಟಿದ್ದಾನ? ಅದಲ್ಲ ಅಂತ ಆದ್ರೆ ನಮ್ಮನ್ನು ಬಿಡಿ, ಮಾತಾಡಿಸದೇ ಇರುವುದೇ ಆರೋಪ ಅಲ್ಲ. ಬದಲಾಗಿ ಹೇಳಿ ಕೇಳಿ ನಟ ಭಯಂಕರ, ನಾಟ್ಯ ಚಕ್ರವರ್ತಿ, ಅನೇಕ ಬಿರುದಾವಳಿಗಳನ್ನು ಹೊಂದಿದವ ಇವ. ಒಂದು ಅಭಿನಯ ಸಾಕಾಗ್ತಿರ್ಲಿಲ್ವಾ? ಇಷ್ಟು ಮಾಡಿದ್ರೆ ನಮ್ಮ ತಿಳಿತಿರ್ಲಿಲ್ವಾ? ನಮಗೆ ಇಲ್ಲಿ ಯಾಕೆ ಪೀಠ ಕೊಟ್ಟೆ ಅಲ್ಲಿ ಯಾಕೆ ಕೊಡಲಿಲ್ಲ ಅಂತಲೂ ಯೋಚಿಸದೆ ಅವ ತೋರಿಸಿದಂತ ಪೀಠದಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದೆ. ಯಾಕೆ? ಸಭಾ ಮರ್ಯಾದೆ ಅಂದ್ರೆ ಏನು ಎನ್ನುವುದು ನಮಗೂ ಸಹ ಗೊತ್ತುಂಟು. ಹಾಗೂ ಮಾಡ್ಲಿಕ್ಕೆ ಇವ ಮುಂದಾಗಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ನಮ್ಮನ್ನ ಗೌರವದಿಂದ ಕಾಣಬಾರದು ಎನ್ನುವಂತಹದ್ದು ಬಿಟ್ಟರೆ ಮತ್ಯಾವುದೂ ಅಲ್ಲವೇ ಅಲ್ಲ. ಏನ್ ಸ್ವಾಮಿ, ಎಷ್ಟು ಹೇಳಿದ್ರೇನು, ಏನು ಹೇಳಿದ್ರೇನು?